ನವಿ ಮುಂಬೈ ಮಹಾನಗರ ಪಾಲಿಕೆಯ ಮಹಾಪೌರರಾದ ಮೇಯರ್ ಸುಜಾತಾ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಮಹಾನಗರ ಪಾಲಿಕೆಯ ಮೊದಲ ಮಹಾಸಭೆಯು ನಿನ್ನೆ ನಡೆಯಿತು. ಈ ಮಹಾಸಭೆಯಲ್ಲಿ ಮಹಾಪೌರ ಸುಜಾತಾ ಪಾಟೀಲ್ ಅವರು ನವಿ ಮುಂಬೈ ಮಹಾನಗರ ಪಾಲಿಕೆಯ ಸಭಾನಾಯಕ ಸ್ಥಾನಕ್ಕೆ ಲೀಡರ್ ಆಫ್ ದ ಹೌಸ್ ಬಿಜೆಪಿಯ ಸಾಗರ್ ನಾಯ್ಕ್ ಅವರ ಹೆಸರನ್ನು ಘೋಷಿಸಿದರು. ಹಾಗೆಯೇ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಶಿವಸೇನೆಯ ಗುಂಪು ನಾಯಕರು ಸೂಚಿಸಿದ ವಿಜಯ್ ಚೌಗುಲೆ ಅವರ ಹೆಸರನ್ನು ಪ್ರಕಟಿಸಲಾಯಿತು. ಅಂತಿಮವಾಗಿ ಎರಡೂ ಪಕ್ಷಗಳ ಗುಂಪು ನಾಯಕರು ಸೂಚಿಸಿದ ಈ ಹೆಸರುಗಳಿಗೆ ಮಹಾಪೌರರು ಅನುಮೋದನೆ ನೀಡಿ ಅಧಿಕೃತವಾಗಿ ಘೋಷಿಸಿದರು. ನಗರದ ಬಾಕಿ ಉಳಿದಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಸಕಾರಾತ್ಮಕ ಸಹಕಾರ ನೀಡುವ ಸೂಚನೆಗಳನ್ನು ಈ ಸಂದರ್ಭದಲ್ಲಿ ನೀಡಲಾಯಿತು. ಜನವರಿ 2016ರ ಚುನಾವಣೆಯ ನಂತರ ಅಸ್ತಿತ್ವಕ್ಕೆ ಬಂದ ಹೊಸ ಸದನದಲ್ಲಿ ಸಾಗರ್ ನಾಯ್ಕ್ ಅವರು ಮೊದಲಿನಿಂದಲೂ ಬಿಜೆಪಿ ಗುಂಪು ನಾಯಕರಾಗಿದ್ದರು. ಅವರ ಹೆಸರನ್ನು ಅಧಿಕೃತಗೊಳಿಸುವ ಮೂಲಕ ಪಕ್ಷವು ಅವರಿಗೆ ಸಭಾನಾಯಕನ ಜವಾಬ್ದಾರಿಯನ್ನು ನೀಡಿತು. ಶಿವಸೇನೆಯ ಪರವಾಗಿ ವಿಜಯ್ ಚೌಗುಲೆ ಅವರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಅಧಿಕೃತವಾಗಿ ಆಯ್ಕೆ ಮಾಡಲಾಯಿತು. ಆಯ್ಕೆಯಾದ ನಂತರ ಮಾತನಾಡಿದ ಸಾಗರ್ ನಾಯ್ಕ್ ಅವರು ಪಕ್ಷಕ್ಕೆ ಕೃತಜ್ಞತೆ ಸಲ್ಲಿಸಿ ಸದನದ ಕಲಾಪಗಳನ್ನು ಕಾನೂನು ಮತ್ತು ನಿಯಮಗಳ ಚೌಕಟ್ಟಿನಲ್ಲಿ ಪಾರದರ್ಶಕವಾಗಿ ನಡೆಸಿಕೊಡುವುದಾಗಿ ಭರವಸೆ ನೀಡಿದರು. 2020ರಿಂದ 2026ರ ನಡುವಿನ ಕೊರತೆಯನ್ನು ಮುಂದಿನ 5 ವರ್ಷಗಳಲ್ಲಿ ನೀಗಿಸಲಾಗುವುದು. ವಿರೋಧ ಪಕ್ಷದವರು ಕೇವಲ ವಿರೋಧಕ್ಕಾಗಿ ವಿರೋಧ ಮಾಡದೆ ನಿಯಮಾನುಸಾರ ತಮ್ಮ ಪಾತ್ರವನ್ನು ನಿರ್ವಹಿಸಬೇಕು ಎಂದು ಅವರು ಕರೆ ನೀಡಿದರು. ಅರಣ್ಯ ಸಚಿವ ಗಣೇಶ್ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ನಗರದ ಅಭಿವೃದ್ಧಿಗೆ ವೇಗ ನೀಡಲಾಗುವುದು ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ವಿರೋಧ ಪಕ್ಷದ ನಾಯಕರಾಗಿ ವಿಜಯ್ ಚೌಗುಲೆ ಅವರು ಮಾತನಾಡಿ, ಸದನದಲ್ಲಿ ನಾನು ಮಾಡಿದ್ದೇ ಕಾನೂನು ಎಂಬ ಧೋರಣೆ ಬೇಡ, ಭಿನ್ನಾಭಿಪ್ರಾಯಗಳಿದ್ದರೂ ಸಾಮರಸ್ಯದಿಂದ ಸಮಸ್ಯೆಗಳನ್ನು ಬಗೆಹರಿಸೋಣ ಎಂದು ಸ್ಪಷ್ಟಪಡಿಸಿದರು. ಉತ್ತಮ ಕೆಲಸಗಳಿಗಾಗಿ ನಾವು ಆಡಳಿತದೊಂದಿಗೆ ಇರುತ್ತೇವೆ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಮೂಲಕ ಸಹಕಾರ ಪಡೆಯುತ್ತೇವೆ ಎಂದು ಅವರು ಹೇಳಿದರು. 10 ನಾಮನಿರ್ದೇಶಿತ ಸದಸ್ಯರು: ಕುಲದೀಪ್ ಸುರಿ, ಭರತ್ ನಖಾತೆ, ಜಗಜೀವನ್ ಕೆಣಿ, ಅಪರ್ಣಾ ಗವತೆ, ಅಮಿತ್ ಮೇಧೇಕರ್, ಲಕ್ಷ್ಮೀಕಾಂತ್ ಪಾಟೀಲ್, ದ್ವಾರಕಾನಾಥ್ ಭೋಯಿರ್, ಸಾಹಿಲ್ ಚೌಗುಲೆ, ಸುರೇಶ್ ಭಿಲಾರೆ ಮತ್ತು ಅಂಕುಶ್ ಕದಂ ಅವರನ್ನು 10 ನಾಮನಿರ್ದೇಶಿತ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಘೋಷಿಸಲಾಯಿತು. ಸ್ಥಾಯಿ ಸಮಿತಿ ಸದಸ್ಯರು: ನವಿ ಮುಂಬೈ ಮಹಾನಗರ ಪಾಲಿಕೆಯ ಸ್ಥಾಯಿ ಸಮಿತಿಗೆ 16 ಸದಸ್ಯರನ್ನು ನೇಮಿಸಲಾಗಿದೆ. ಈ 16 ಸದಸ್ಯರಲ್ಲಿ ಜಯವಂತ್ ಸುತಾರ್, ಸುಧಾಕರ್ ಸೋನವನೆ, ಶಶಿಕಾಂತ್ ಭೋಯಿರ್, ಅಶೋಕ್ ಭಾವ್ಸೋ ಪಾಟೀಲ್, ಸ್ವಾತಿ ಗುರ್ಖೆ, ಅಂಜಲಿ ವಾಳುಂಜೆ, ಸಂದೀಪ್ ಮಾತ್ರೆ, ಪ್ರದೀಪ್ ಗವಸ್, ಸುರೇಶ್ ಶೆಟ್ಟಿ, ಸಾಗರ್ ನಾಯ್ಕ್, ಆಕಾಶ್ ಮಢವಿ, ಅನಿತಾ ಪಾಟೀಲ್, ಮಂದಾಕಿನಿ ಮಾತ್ರೆ, ದೀಪಾಲಿ ಸಕ್ಪಾಲ್, ಸುರೇಶ್ ಕುಲಕರ್ಣಿ ಮತ್ತು ಸರೋಜಾ ಪಾಟೀಲ್ ಅವರ ಹೆಸರುಗಳು ಸೇರಿವೆ. ಸಭಾನಾಯಕ ಮತ್ತು ವಿರೋಧ ಪಕ್ಷದ ನಾಯಕನ ಹುದ್ದೆಗಳು ಮಹಾನಗರ ಪಾಲಿಕೆಯ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಬಹಳ ಪ್ರಮುಖವೆಂದು ಪರಿಗಣಿಸಲಾಗಿದೆ. ಸುಮಾರು 6 ವರ್ಷಗಳ ಆಡಳಿತಾಧಿಕಾರಿಗಳ ಆಳ್ವಿಕೆಯ ನಂತರ ನವಿ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಸಭಾನಾಯಕ ಮತ್ತು ವಿರೋಧ ಪಕ್ಷದ ನಾಯಕರ ಆಯ್ಕೆಯನ್ನು ಘೋಷಿಸುತ್ತಿದ್ದಂತೆ ಸದನದಲ್ಲಿ ಕರತಾಡನ ಮೊಳಗಿತು. ಉಭಯ ನಾಯಕರು ಪರಸ್ಪರ ಅಭಿನಂದಿಸಿಕೊಂಡರು.